ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತ ಹೇಳಿದರೆ, ನಮ್ಮ ಏರಿಯಾದಲ್ಲಿರುವ ಗಣಪತಿನ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ರೆಡಿಯಾಗಿ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬಂದುಬಿಡಿ. ಆ ವಿಡಿಯೋ ಏನಂತ ಹೇಳಿದರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ, ಅದರ ರೆಸಿಪಿ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ನಾನು ಚೂರು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ರೊಟ್ಟಿ ಮಾಡಲಿಕ್ಕೆ ಫಸ್ಟ್ ಈ ಥರ ಹಿಟ್ಟು ತೊಗೊಳ್ಳಿ. ಎಷ್ಟು ಜನಕ್ಕೆ ಬೇಕು ಅಷ್ಟು ಕ್ವಾಂಟಿಟಿ ಮೇಲೆ ತೊಗೊಳ್ಳಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಬೇಕು. ಅದಾದಮೇಲೆ ಬಿಸಿನೀರನ್ನು ಹಾಕಬೇಕು. ಇದಕ್ಕೆ ಬಿಸಿನೀರು ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನಿಮಗೆ ಅದು ನೀರು ಸಾಕಾಗಲಿಲ್ಲ ಹಿಟ್ಟಿಗೆ ಅಂತ ಹೇಳಿದರೆ ತಣ್ಣೀರು ಕೂಡ ಹಾಕ್ಕೊಳ್ಬೋದು. ತಣ್ಣೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು. ಇವಾಗ ಚಪಾತಿ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ತೀವಿ ಹಾಗೆಯೇ ಜೋಳದ ಹಿಟ್ಟನ್ನು ಕೂಡ ಹಾಗೆಯೇ ಮಾಡಬೇಕು. ಬಿಸಿನೀರು ಹಾಕಿದ ಮೇಲೆ ಮಿಕ್ಸ್ ಕೈಯಲ್ಲಿ ಮಾಡಬಾರ್ದು, ಯಾಕಂದರೆ ಅದು ಫುಲ್ ಬಿಸಿ ಇರ್ತದೆ. ಹಾಗಾಗಿ ಚಮಚದ ಹೆಲ್ಪ್ ತೊಗೊಂಡು ಈ ಥರ ಮಾಡ್ತಾ ಹೋಗಬೇಕು. ಆಮೇಲೆ ಅದು ಸ್ವಲ್ಪ ತಣ್ಣಗಾಗ್ತಾ ಹೋದಂಗೆ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಆಮೇಲೆ ನಾವು ಒಂದು ಪಾತ್ರೆಯಲ್ಲಿ ಪುನಃ ನೀರು ತೊಗೊಳ್ಬೇಕು, ಮತ್ತೊಂದು ಬಟ್ಟೆ ತೊಗೊಳ್ಬೇಕು. ಇದು ಯಾಕಂತ ಹೇಳಿದರೆ, ರೊಟ್ಟಿ ಆದಮೇಲೆ ಅದನ್ನು ಬೇಯಿಸಲಿಕ್ಕೆ ಹಂಚಿಗೆ ಹಾಕ್ತೇವಲ್ವಾ, ಆ ಟೈಮಲ್ಲಿ ಹಾಕಿದಾಗ ಅದು ಬಟ್ಟೆಯನ್ನು ನೀರಲ್ಲಿ ಚೆಂಡಿ ಮಾಡಿ ಅದನ್ನು ಸ್ವಲ್ಪ ಹಿಂಡಿ ಅದನ್ನು ರೊಟ್ಟಿ ಮೇಲೆ ಸವರಬೇಕು. ಅದು ನಾನು ಹೇಗಂತೇಳಿ ಇದರಲ್ಲಿ ತೋರಿಸಿದ್ದೇನೆ ವಿಡಿಯೋದಲ್ಲಿ, ನೋಡಿ. ಈಗ ರೊಟ್ಟಿ ಮಾಡುವಾಗ ನೀವು ಒಂದು ಉಂಡೆ ತಗೊಳ್ತೀರಲ್ಲ, ಇದನ್ನ ನಮ್ಮ ಯಾಕೆ ತೆಗೆದಿದ್ದು ಹೇಳಿದರೆ ಅದು ಸ್ವಲ್ಪ ಜಾಸ್ತಿ ಆಯ್ತು ಅಂತೇಳಿ ಹಾಗೆ ತೆಗಿತಾರೆ. ನೀವು ತೊಗೊಳ್ಳುವಾಗಲೇ ಚೂರು ತೊಗೊಳ್ಳಿ. ಮತ್ತು ಇದು ರೊಟ್ಟಿ ಮಾಡುವಾಗ ಕೆಳಗಡೆ ಅಂದರೆ ಅದರದ್ದು ಕಲ್ಲಿರ್ತದಲ್ಲ, ಅದರ ಕೆಳಗೆ ನಾವು ಹಿಟ್ಟು ಹಾಕಬೇಕು. ಯಾಕಂದರೆ ರೊಟ್ಟಿ ಕರೆಕ್ಟಲ್ಲಿ ತಿರುಗಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಕೈಗೆ ಸಹ ಹಿಟ್ಟು ಸವೆಕೊಳ್ಬೇಕು. ಯಾಕಂತ ಹೇಳಿದರೆ ಅದು ಅಂಟಬಾರ್ದು, ಹರಿಬಾರ್ದು ಅಂತ ಹೇಳಿದರೆ ಚೂರಿಟ್ಟು ಮತ್ತು ಬಡಿತಾ ಅದನ್ನು ರೊಟ್ಟಿ ಇವಾಗ ಅವ್ರು ಮಾಡ್ತಿದ್ದಾರಲ್ಲ ಅದನ್ನು ತೆಗೆದು ಪುನಃ ಅದಕ್ಕೆ ಕೆಳಗಡೆ ಹಿಟ್ಟಾಕಿ ಮತ್ತೆ ಬಡಿತಾ ಹೋಗ್ಬೇಕು. ಯಾಕಂದರೆ ಅದು ಇಲ್ಲಿ ಕಲ್ಲಿಗೆ ಅಂಟುದಿಲ್ಲ. ಇವಾಗ ಹಾಕಿದ್ರೆ ನೋಡಿ ಆ ಥರ, ಇಲ್ಲಾಂದರೆ ಅಂಟಿ ಎಲ್ಲ ಹರಿದೋಗ್ತದೆ. ನಮ್ಮ ಮಾಡೋ ರೊಟ್ಟಿ ಒಂದು ರೀತಿ ಆದರೆ ಇದೆಲ್ಲ ಮೊದಲಿನ ಕಾಲದಲ್ಲಿ ಹೀಗೇ ಮಾಡ್ತಿದ್ರು. ಈಗ ಸಹ ಮಾಡ್ತಾರೆ, ಹೀಗೆ ಮಾಡೋದು ಟೇಸ್ಟ್. ಇವಾಗ ಇನ್ನೊಂದು ಕೂಡ ಕಂಡು ಹಿಡ್ದಿದ್ದಾರೆ ನ್ಯೂ ಜನರೇಷನ್ ಅವರು, ಲಟ್ಟಣಿಗೆಯಲ್ಲಿ ಕೂಡ ರೊಟ್ಟಿ ಮಾಡ್ಬೋದು. ಇವಾಗ ನಮಗೆ ಬಡಿಲಿಕ್ಕಾಗಲ್ಲ, ಅಷ್ಟೆಲ್ಲ ಯಾರು ಬಡಿತಾರೆ ಅಂತ ಬಡಿಲಿಕ್ಕೆ ಗೊತ್ತು ಕೂಡ ಇಲ್ಲ. ತುಂಬ ಪ್ರಾಕ್ಟೀಸ್ ಬೇಕು ಪರ್ಫೆಕ್ಟ್ ಆಗಬೇಕಂದ್ರೆ ಬಡಿಯೋದು. ಹಾಗಾಗಿ ಲಟ್ಟಣಿಗೆ ಅದಕ್ಕೆ ಪ್ಲಾಸ್ಟಿಕ್ ತೊಟ್ಟೆಯನ್ನು ಕಟ್ಟಿ ಅದರಲ್ಲಿ ಲಟ್ಟಿಸೋದು. ಸೇಮ್ ಲಟ್ಟಿಸೋದು ಹಾಗೇನೆ, ಕೆಳಗಡೆ ಹಿಟ್ಟು ಹಾಕ್ತಾನೆ ಇದು ಮಾಡೋದು. ಡಿಫ್ರೆನ್ಸ್ ಏನಂತ ಹೇಳಿದರೆ ಬಡಿಲಿಕ್ಕಿಲ್ಲ ಅಷ್ಟೇ, ಮತ್ತೆಲ್ಲ ಮೆಥಡು ಸೇಮ್ ಇರ್ತದೆ. ಅದನ್ನು ಸಹ ನಾನು ತೋರಿಸಿದ್ದೀನಿ, ಹೇಗೆ ಪ್ಲಾಸ್ಟಿಕ್ ಕಟ್ಟೋದು, ಹೇಗೆ ಲಟ್ಟಿಸೋದು ಅಂತೇಳಿ. ಅದನ್ನು ಸಹ ನೋಡಿ. ರೊಟ್ಟಿ ಮಾಡುವಾಗ ಸಹ 2 ಟೈಪ್ ರೊಟ್ಟಿ ಮಾಡ್ತಾರೆ. ಒಂದು ಖಡಕ್ ರೊಟ್ಟಿ, ಒಂದು ಮೆತ್ತನೆಯ ರೊಟ್ಟಿ ಅಂತೇಳಿ. ಖಡಕ್ ರೊಟ್ಟಿ ಏನಂತ ಹೇಳಿದರೆ ಅದನ್ನಿಟ್ಟು ತುಂಬ ದಿನ ತಿನ್ಬೋದು. ಅದು ಇವಾಗ ನೋಡಿ ತೆಳ್ಳಗೆ, ಆ ಥರ ತೆಳ್ಳಗಿರ್ತದೆ. ಮೆತ್ತನೆ ರೊಟ್ಟಿ ಅಂದರೆ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೊಂಡು ದಪ್ಪ ಮಾಡಿರ್ತಾರೆ. ಅದು ಆಗ ತಿನ್ನಲಿಕ್ಕೆ ಬಿಸಿ ತಿನ್ನಲಿಕ್ಕೆ ಚೆಂದ ಆಗ್ತದೆ, ದಪ್ಪ ಇರ್ತದೆ. ಈಗ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ ಲಟ್ಟಣಿಗೆ ಹೇಗೆ ಸುತ್ತೋದು ಅಂತೇಳಿ, ಅದೇ ರೀತಿ ಸುತ್ತೋದು. ಹಾಗೆ ಪ್ಲಾಸ್ಟಿಕ್ ಸುತ್ತಿ ಆದ ನಂತರ 2 ಸೈಡ್ ಲಾಸ್ಟ್ ಕಾರ್ನರ್ಗೆ ಒಂದು ದಾರ ತಗೊಂಡು ಅದನ್ನು ಕಟ್ಟಬೇಕು. ಅಂದರೆ ಪ್ಲಾಸ್ಟಿಕ್ ಟೈಟ್ ಆಗಬೇಕು, ಗಟ್ಟಿ ಆಗಬೇಕಲ್ಲ, ಬಿಚ್ಚಬಾರ್ದು ಅದು ಲಟ್ಟಿಸುವಾಗ ಅಂತೇಳಿ ಈ ಥರ ಕಟ್ಟಬೇಕು ಅದನ್ನು. ನಾನು ಮಾಡೋದು ಬಿಟ್ಟು ತುಂಬ ದಿನ ಆಗಿತ್ತು, ಹಾಗಾಗಿ ಪುನಃ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಇವತ್ತು ನಾನು ಮಾಡ್ತಿದ್ದೀನಿ. ಆದರೆ ನಾನು ಹಿಟ್ಟು ತೊಗೊಳೋದು ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಳ್ಬೇಕು. ಕಮ್ಮಿ ತೊಗೊಂಡು ಸೇಮ್ ಆವಾಗ ಅಮ್ಮ ಹೇಗೆ ಮಾಡಿದರು ಹಾಗೇ ಮಾಡಲಿಕ್ಕೆ. ಆದರೆ ನಾನು ಲಟ್ಟಿಸೋದಷ್ಟೇ. ಲಟ್ಟಿಸುವಾಗ ಹಾಗೆ ಎಲ್ಲ ಕರೆಕ್ಟ್ ಸುತ್ತ ಕರೆಕ್ಟ್ ಲಟ್ಟಿಸಬೇಕು. ಬಡಿಯುವಾಗಾದರೆ ಕರೆಕ್ಟ್
ಅದು ತೆಳ್ಳಗೆ ಇದಾಗ್ತದೆ, ಅಂದರೆ ಸೈಡ್ ಕಾರ್ನರೆಲ್ಲ ಲಟ್ಟಿಸುವಾಗ ನಾವು ಕಾರ್ನರೆಲ್ಲ ಕರೆಕ್ಟಲ್ಲಿ ಲಟ್ಟಿಸ್ಬೇಕು, ಇಲ್ಲಾಂದರೆ ಅದು ದಪ್ಪ ಆಗಿ ಉಳಿತದೆ, ಅದು ಚೆಂದ ಆಗಲ್ಲ ಆ ಥರ ಆದರೆ. ರೊಟ್ಟಿ ಫಸ್ಟ್ ಮಾಡುವಾಗ ಅಯ್ಯೋ ಚಂದನೇ ಆಗಲಿಲ್ಲ ಆ ಥರ ಅಂತ ಒಂದು ವೇಳೆ ಟ್ರೈ ಮಾಡೋರಿದ್ದರೆ ಆ ಥರ ಅಂದ್ಕೊಳ್ಬೇಡಿ. ಯಾಕಂತ ಹೇಳಿದರೆ ಫಸ್ಟಿಗೆ ಚೆಂದ ಬರೋದೇ ಇಲ್ಲ ಅದು ರೊಟ್ಟಿ ಮಾಡೋದಂದರೆ ಒಂಥರ ಪೇಷನ್ಸ್ ಕಲಿಸಿ ಕೊಡೋದಂತಲೇ ಹೇಳ್ಬೋದು. ಆ ಥರ ನಾನು ಕಲಿಯುವಾಗ ಸಹ ಹಾಗೇನೇ ಆಗಿತ್ತು, ಕರೆಕ್ಟ್ ಬರ್ತಾನೆ ಇರಲಿಲ್ಲ, ತಿರುಗ್ತಾ ಇರಲಿಲ್ಲ, ನನಗೆ ಕೈ ಹೇಗೆ ಹಿಡಿಬೇಕಂತ ಸಹ ಗೊತ್ತಿರಲಿಲ್ಲ. ಇವಾಗ ನಾನು ಸೈಡ್ ಯಾಕೆ ಕೈ ಹಿಡ್ದಿದ್ದೇನೆ ಅಂತ ಹೇಳಿದರೆ, ಸೈಡ್ ಅಂಚು ರೌಂಡಲ್ಲಿ ಕರೆಕ್ಟಲ್ಲಿ ಬರಬೇಕು ಅಂಥೇಳಿ ಆ ಥರ ಹಿಡಿತದೆ, ಅದಕ್ಕೋಸ್ಕರ ಆ ಥರ ಹಿಡಿತಾರೆ. ನಾನು ಸಹ ರೊಟ್ಟಿ ಮಾಡೋದ್ರಲ್ಲಿ ಪ್ರೋ ಇಲ್ಲ, ಇವಾಗ ಹೊಸ ಲರ್ನರ್, ಇನ್ನೂ ಸಹ ನಂದು ಅಷ್ಟು ಸ್ಪೀಡ್ ಆಗಲ್ಲ. ಅಮ್ಮನವರು ಅಷ್ಟಲ್ಲ, ನನಗಿಂತ ಚಿಕ್ಕವರೆಲ್ಲ ನನ್ನ ತಂಗಿಯವರು ಅವರೆಲ್ಲ ಊರಲ್ಲಿ ಮಾಡ್ತಾರೆ, ಫುಲ್ ನನಗಿಂತ ಎಕ್ಸ್ಪರ್ಟ್ಗಳಿದ್ದಾರೆ. ಬಟ್ ನಮ್ಮನೇಲಿ ಏನಂದರೆ ಹಿಟ್ಟು ತರೋದು ಕಮ್ಮಿ, ನಾವು ಇಲ್ಲಿ ಹಿಟ್ಟು ಕರೆಕ್ಟ್ ಹಾಕಲ್ಲ ಅಂತೇಳಿ ತರಲ್ಲ. ಯಾರಾದರೂ ಊರಿಂದ ಬಂದರೆ ಅವ್ರ ಕೈಯಿಂದ ತರಿಸ್ತೇವೆ. ಹಾಗಾಗಿ ನನಗೆ ಡೈಲಿ ಪ್ರಾಕ್ಟೀಸ್ ಇಲ್ಲ, ಹಾಗಾಗಿ ನನಗೂ ಸ್ಪೀಡ್ ಆಗಲ್ಲ. ಡೈಲಿ ಪ್ರಾಕ್ಟೀಸ್ ಇದ್ದರೆ ಸ್ಪೀಡ್ ಆಗ್ತದೆ. ರೊಟ್ಟಿಯೆಲ್ಲ ಮಾಡಿ ಆದಮೇಲೆ ನಾವು ನಮ್ಮ ಏರಿಯಾದ ಗಣಪತಿನ ಕಳಿಸ್ತಿದ್ದೀವಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದ್ವಿ ನಾವು. ಅದು ಹೇಗಿತ್ತೋ ಹೇಗೆಲ್ಲ ಮೆರವಣಿಗೆ ಆಯಿತು ಅಂತೇಳಿ ನಾನು ಹಾಕಿದ್ದೀನಿ, ಅದನ್ನು ಸಹ ನೋಡ್ಕೊಂಡು ಬನ್ನಿ.